ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಒಬ್ಬರು ಕಸ್ಟಮರ್ ಬೆಂಗಳೂರಿಂದ ಫೋನ್ ಕಾಲ್ ಮಾಡ್ತಾರೆ. ಫೋನ್ ಕರೆ ಮಾಡಿ ನಾವು ಸ್ವಲ್ಪ ಜಾತಕದ ಬಗ್ಗೆ ಕೇಳಲಿಕ್ಕಿದೆ ಅಂತೇಳಿ ಫೋನ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಆಯಿತು ಅಂತ ಹೇಳಿದೆ. ಆನಂತರ ಅವರು ನನಗೆ ಡೇಟ್ ಆಫ್ ಬರ್ತು ಟೈಮ್ ತಿಳಿಸ್ತಾರೆ. ಜನ್ಮ ದಿನಾಂಕ 26/8/1978, 1:05 ಮಧ್ಯಾಹ್ನ, ರೋಹಿಣಿ ನಕ್ಷತ್ರ, 3ನೇ ಪಾದ, ವೃಷಭ ರಾಶಿ, ವೃಶ್ಚಿಕ ಲಗ್ನ, ಕೇತು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಚಂದ್ರ ವೃಷಭ ರಾಶಿಯಲ್ಲಿ, ಬುಧ ಗುರು ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಶನಿ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಶುಕ್ರ ರಾಹು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇವರು ಜಾತಕದ ಬಗ್ಗೆ ವಿಮರ್ಶೆಯನ್ನು ಕೇಳಬೇಕಾದ್ರೆ ಒಂದು ರೀತಿ ನನಗೆ ಶಾಕ್ ಆಗೋಯಿತು. ಆ್ಯಕ್ಚುಲಿ ಬ್ರಾಹ್ಮಣರಿವರು ಇವರು ತನ್ನ ಮಗನ ಬಗ್ಗೆ ಮತ್ತು ತಮ್ಮ ಮನೆಯವರ ಬಗ್ಗೆ ಪ್ರಶ್ನೆಗಳನ್ನು ಜಾತಕ ವಿಮರ್ಶೆಯಲ್ಲಿ ಕೇಳ್ತಾರೆ. ಅನಂತರ ಇವರ ಜಾತಕದಲ್ಲಿ ಕೇಳಿದ ಪ್ರಶ್ನೆ ನಮಗೂ ನಮ್ಮ ಮನೆಯವರಿಗೂ ಯಾವಾಗಲೂ ಮನಸ್ತಾಪ ಬರ್ತದಲ್ಲ, ಯಾಕೆ ಅಂತ ಕೇಳ್ತಾರೆ. ಈ ಜಾತಕದಲ್ಲಿ ಲಗ್ನಾಧಿಪತಿ ಬುಧ ಗುರುವೊಟ್ಟಿಗೆ ಇದ್ದು ಶುಭವಾಗಿದ್ದಾನೆ. ಸಪ್ತಮಾಧಿಪತಿ ಶುಕ್ರ ಕುಜನೊಟ್ಟಿಗೆ ಇದ್ದು ನಿರ್ಬಲನಾಗಿ ನೀಚನಾಗಿದ್ದಾನೆ. ಅಂದರೆ ಇವರಿಗೂ ಇವರ ಮನೆಯವರಿಗೂ ನೆಗೆಟಿವಿಟಿಗೆ ಕಾರಣ ಸರ್ಪದೋಷ. ಈ ಸರ್ಪದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಇವರು ಮಾಡಿಕೊಂಡಿಲ್ಲ. ಮದುವೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ಬೇರೆ ಸಮಯದಲ್ಲಾಗಲಿ ಮಾಡಿಕೊಂಡಿಲ್ಲ. ಈಗ ನಡೀತಾ ಇರ್ತಕ್ಕಂಥ ಟೈಮ್ನಲ್ಲೂ ಸಹ ಸರ್ಪದೋಷ ಇದೆ, ಈಗಲೂ ಸಹ ಮಾಡಿಕೊಂಡಿಲ್ಲ. ಇನ್ನು ಅದೇ ರೀತಿ ಲಗ್ನಾತ್ ಪಂಚಮದಲ್ಲಿ ಶನಿ ಭಗವಾನರು ಸ್ಥಿತರಾಗಿದ್ದಾರೆ. ಆ ಶನಿ ಭಗವಾನರಿಗೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಇವರ ಜಾತಕದಲ್ಲಿ ಸುಖ ಸ್ಥಾನಾಧಿಪತಿ ಶನಿ ಭಗವಾನರು. ಶನಿ ಭಗವಾನರಾದ್ರಿಂದ ಈ ಶನಿ ಭಗವಾನರು ಶತ್ರುವಾಗಿ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಒಬ್ರಿಗೊಬ್ಬರಿಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಇನ್ನೊಂದು ವಿಚಾರ ಗಮನಿಸೋದಾದರೆ ಇವರ ಜಾತಕದಲ್ಲಿ ಕಾಲಸರ್ಪ ದೋಷ ಇದೆ. ಈ ಕಾಲಸರ್ಪ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಹಾಗೆ ಇವರ ಜನ್ಮ ದಿನಾಂಕ ಶನಿ ಭಗವಾನರ ಸಂಖ್ಯೆಗೆ ಒಳಪಡುತ್ತೆ. ಇಲ್ಲಿ ಶನಿ ಭಗವಾನರ ಸಂಖ್ಯೆಗೆ ಒಳಪಟ್ಟಾಗ ನಾವು ಅಂದುಕೊಂಡಿದ್ದು ಯಾವುದು ಈಡೇರೋದಿಲ್ಲ. ಇವರು ಪ್ರಶ್ನೆ ಕೇಳ್ತಾರೆ, ನಮಗೆ ಉದ್ಯೋಗದಲ್ಲಿ ಬದಲಾವಣೆ ಇದೆಯಾ, ನಮಗೆ ಹಣ ಸಿಗುತ್ತಾ, ಅನುಕೂಲ ಆಗುತ್ತಾ ಅಂತೇಳಿ. ಕರ್ಮಕಾರಕ ಶನಿ ಭಗವಾನರು 10ನೇ ಮನೆಯಲ್ಲಿ ಇವರ ಜಾತಕದಲ್ಲಿ ಸ್ಥಿತರಾಗಿದ್ದಾರೆ. ಈಗ ಲಗ್ನಾದ ಪಂಚಮದಲ್ಲಿದ್ದು 11ನೇ ಮನೆ, ಲಾಭ ಅಂತ ಏನು ಕರಿತೀವಿ, ಅದೃಷ್ಟ ಅಂತ ಏನು ಕರಿತೀವಿ, ಅಥವಾ ಯಾವುದಾದ್ರೂ ಮೂಲದಿಂದ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಅಂತ ಏನು ಕರಿತೀವಿ, ಇದಕ್ಕೆಲ್ಲ ಶನಿ ಭಗವಾನರ ದೃಷ್ಟಿಯಿಂದ ತಡೆಯಾಗಿದೆ. ಇಲ್ಲಿ ಈ ಜಾತಕರು ಇನ್ನೊಂದು ವಿಚಾರ ಗಮನಿಸೋದಾದರೆ ಎಷ್ಟೊಂದು ಬುದ್ಧಿವಂತರಾಗಿದ್ದಾರೆ ಅಂದರೆ ಒಮ್ಮೊಮ್ಮೆ ನನಗೇ ಶಾಕ್ ಆಗೋಯಿತು. ಜ್ಯೋತಿಷ್ಯದ ಬಗ್ಗೆ ಇವ್ರಿಗಿರ್ತಕ್ಕಂಥ ಅನುಭವ ತುಂಬ ಚೆನ್ನಾಗಿದೆ. ಇವರು ನಮಗೆ ಆ ದಶಭುಕ್ತಿ ನಡೀತಾ ಇದೆಯಾ, ಆ ದಶಫಲ ಹೇಗೆ, ಭುಕ್ತಿ ಫಲ ಹೇಗೆ, ಹೀಗೆಲ್ಲ ಕೇಳಿ ತುಂಬ ಹೊತ್ತು ಚರ್ಚೆ ಮಾಡಿದರು. ಆಮೇಲೆ ಯಾಕೆ ನಮಗೆ ಫಲಾಫಲಗಳು ಸಿಗ್ತಾಯಿಲ್ಲ, ಮಗನಿಂದ ಯಾಕೆ
ಏನು ಮಾಹಿತಿ ಅಂದರೆ ನಮಗೆ ಏನು ಅನುಕೂಲ ಆಗ್ತಾಯಿಲ್ಲ ಅಂತ ಕೇಳಿದರು. ಈ ಜಾತಕದಲ್ಲಿ ನೋಡೋದಾದರೆ ಪುತ್ರ ಸ್ಥಾನ 5ನೇ ಮನೆ, ಸಂತಾನ ಸ್ಥಾನ, ಅಲ್ಲಿ ಕೇತು ಇದ್ದು ರಾಹು ನೋಡೋದ್ರಿಂದ ಮಗನಿಗೂ ಸರ್ಪದೋಷದ ಪ್ರಭಾವ ಇದೆ. ಯಾವುದಕ್ಕೂ ಇವರು ಕಳ್ಕೊಂಡಿಲ್ಲ, ಇವರ ಕುಟುಂಬದಲ್ಲಿಯೂ ಸಹ ಅದಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಹೀಗಾಗಿ ಈ ಸರ್ಪದೋಷದ ಪ್ರಭಾವ ಇಡೀ ಫ್ಯಾಮಿಲಿಯನ್ನೇ ನೆಗೆಟಿವಿಟಿಯಾಗಿ ತಗೊತಾ ಇದೆ. ಇಲ್ಲಿ ಇವರು ಈಗ ಏನು ಉದ್ಯೋಗ ಮಾಡ್ತಾ ಇದ್ದಾರೋ ಆ ಸ್ಥಾನದಲ್ಲಿ ಗೋಚರ ಫಲದಲ್ಲಿ ಕೇತು ದೃಷ್ಟಿ ಇದ್ದು, ಅಂದರೆ ಕೇತು ಸ್ಥಿತನಾಗಿದ್ದು ರಾಹು ನೋಡೋದ್ರಿಂದ ಲಗ್ನ 10ನೇ ಮನೆಗೆ ರಾಹು ಕೇತು ದೃಷ್ಟಿ ಇರೋದ್ರಿಂದ ಉದ್ಯೋಗ ಮಾಡುವ ಕಡೆ ಕಿರಿಕಿರಿ, ಆರೋಪ, ಒಂಥರ ಟೆನ್ಷನ್ನು, ಗಡಿಬಿಡಿ ಇವೆಲ್ಲ ಉಂಟಾಗ್ತಾ ಇದ್ದಾವೆ. ಈ ಜಾತಕದ ವಿಮರ್ಶೆಯನ್ನು ಮಾಡಿದ ಮೇಲೆ ಇವರಿಗೆ ಸೂಕ್ತ ಸಲಹೆ, ಪರಿಹಾರ, ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.